ಯಾಕೆ ಮತ್ತೆ ಸರಿ ಸಾಕಾಗಂಗ ಯಾವ ಮಾತು ಬೇಕಾಯ್ತು ಎಂದು ಬಂದೆ ಏನು ಒಟ್ಟು ಹೇಳಿದ್ರೆ ಮೈಕೆ ಕಡೆ ಗೋಂಗೆ ಹಾಕಿದ್ರೆ ನಾವ ಕಡೆ ಅವ್ರ ಕಡೆ ಅಂದ್ರ ಇದು ಏನಂತ ಮೊದಲಿಂದ ನಮ್ಗೆ ಅದೇನೋ ಪೂರ್ವಜ ಸಂಬಂಧ ಅದೇನೋ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ನಮ್ಗೆ ಯಾವ್ದೋ ಪ್ರಸಾದ ಅನ್ಸಂಗಿಲ್ಲ. ಅಂದ್ರ ಮನುಷ್ಯ ಅಲ್ಲಲ್ಲಿ ಮಂದಿ ಮಕ್ಕಳ ಮನೆಗೆ ಬಂಧು ಬಾಂಧವರ ಮನೆಗೆ ತಿರುಗಾಡಿ ಎಲ್ಲರ ಮನೆ ಒಳಗೆ ಹೋಗಿ ಕೆಲಸಿದ್ದ ಕರೆದವ್ರ ಮನೆಗೆ ಹಿಂಗೆ ಹೋಗದ ಮಂದಿ ಮಕ್ಕಳ ಮನ್ಯಾಗ ಕರೆದಾಗ ನೋಡಿ ಉಣ್ತೀನಿ ಅನ್ಬೇಕು, ನೋಡಿ ನೀರು ಕುಡಿಸಿ ಅನ್ಬೇಕು, ಕೊಟ್ಟರೆ ಚಾ ಕುಡಿಬೇಕಂತ ತಿಳ್ಕೊಂಡು ಅನ್ನುವಂತ ವಾತಾವರಣ ಮಂದಿ ಮಕ್ಕಳ ಮನೆಗೆ ಬೀಗರ ಮನೆ ಸಾದಾಗ ಬರ್ತವೆ. ಚಾ ಇತರ ಚಾ ಕೊಡ್ರೆ ಇತ್ತು ನಮ್ಗೆ ನೀಡ್ರಿ ಅಂತ ತಿಳ್ಕೊಂಡನ್ನ ಮಾತು ಎಲ್ಲಿ ಬರ್ತಂದ್ರೆ ನಮ್ಮ ನೀತಿಯಲ್ಲಿ ಬರ್ತದ. ಆ ನಮ್ಮ ಮನೆ ಅಂದ್ರೆ ಅದಕ್ಕೊಂದು ಕಾರಣ ಏನ್ ಕಾರಣ ಅಂದ್ರೆ ಎಲ್ಲ ನಮ್ಮ ಶಿಷ್ಯ ವರ್ಗ ಅದಿಲ್ಲ. ನಮ್ಮ ಶಿಷ್ಯ ಮಕ್ಕಳು ಯಾಕೆ ಲೇಟ್ ಆಗಿ ಮಾಡಿದ್ರೆ ಹಿಂಗೆ ಮಾಡ್ತಾರಲ್ಲ ಮಂದಿ ಇದು ಮಾಡಿ ಉಳಿಸೋರು ನನ್ನ ಮೇಲೆ ಯಾಕೆ ಬರ್ತಾರೆ. ಇದು ನಮ್ದೊಂದು ಅತಿ ಆತ್ಮೀಯತೆ, ಅತಿ ಬಾಂಧವ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರಿಗಿನ ನಮ್ಮ ಅಪ್ಪ ಬರ್ತಾನ, ನಮ್ಮ ಗುರು ಬರ್ತಾನ, ಎಷ್ಟು ಸಂಭ್ರಮದಿಂದ ಎಷ್ಟು ಸಂತೋಷದಿಂದ ಇರುವಂತವ್ರು ಆಗ್ತಾರ. ಮತ್ತೆ ನಾನು ಆ ಕಡೆ ಅಣಿಗೇರಿ ಕೇಳ್ಯಾರ 40 ವರ್ಷದ ಮುಂದೆ ನಾವೆಲ್ಲ ಇದು ಸುಮ್ ತಿರುಗಾಡ್ಕೊಂಡು ಬಂದು ಸ್ವಲ್ಪ ಮಂದಿದ್ದೇವೆ. ಒಂದು 45 ಮಂದಿ ಇದ್ದೇವು, ಒಂದು 100-200 ಮಂದಿ ಇದ್ದೇವು. ಅದು ನಮ್ಮ ಪ್ರಾಜೆಕ್ಟ್ ಹೆಂಗಿತ್ತಂದ್ರೆ ಎಲ್ಲೋ ಮಂದಿ ಊರನವ್ರು ಕೂಡಿ ಯಪ್ಪ ಹೊಸೈತ್ ಕೊಡಪ್ಪ ನಾಳೆ ಬಾಡ್ರ ಆಯ್ತಂದ್ರೆ ಆಯ್ತು ತಗೊಂಡು ಮುಖ್ಯ ಪಾದಯಾತ್ರೆ ಇತ್ತು ನಮಗೆ. ರೊಟ್ಟಿ ಮಾಡ್ತಿದ್ರು, ಮುಂಡಿ ಪಲ್ಲೆ, ಮೆಣಸಿಕಾಯಿ ಕಾಯಿಸಿ ಮೆಣಸಿಕಾಯಿ ಕೊಡ್ತಿದ್ರು. ಬಹಳ ಪ್ರೀತಿಯಿಂದ ಬಹಳ ಅಕ್ಕರತೆಯಿಂದ ಊಟ ಮಾಡಿಸಿ ಇಲ್ಲಿಂದ ಮರದಿವ್ಸ ಮುಂಜಾನೆ ಚಾಲು ಆಗ್ತಿತ್ತು. ಮತ್ತೆ ವಾಪಸ್ ಹೋಗೋಕೆ ಮರದಿವ್ಸ ಮುಂಜಾನೆ ಚಾಲು ಆಗ್ತಿತ್ತು. ಇಲ್ಲಿಂದ ಚಹಾ ಕುಡಿದು ಎಲ್ಲರಿಗೆ ಚಹಾ ಮಾಡ್ತಿದ್ರು. ಚಹಾ ಕುಡಿದು ಒಮ್ಮೆ ಸಂತಿ ಚಂದಮ್ಮ ಬಿಡೋ ಹೋಗಿ ಮತ್ತೆ ಪ್ರಸಾದ ಮಾಡಿಕೊಂಡು ಅಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ಪ್ರಸಾದ ಮಾಡಿ ಬೇಕಂತ ಕೋರ್ಟಿನವ್ರಿಗೆ ಅವರೇ ಹೇಳ್ತಿದ್ರು ಏನಂದ್ರೆ ನಾವು ತಯಾರಾಗಿ ಗುಡಿಬಲ್ಲಿ ಬರ್ತೀವಿ, ನೀ ಎಕಡೆ ಹೋಗ್ಬಿಡು ಅಂತ ಹೇಳಿ. ಬೋಟ್ ಎಲ್ಲಾರ್ದು ಅಲ್ಲೇ ಎಸ್ ಮಂದಿ ಅದನ್ನ ಏನು ಉಪಯೋಗ ಇಲ್ಲ. ಬೋಟ್ನ ಬರ್ಲಪ್ಪ ಎಲ್ಲ ಹೊಲ್ಲಲಕತ್ತಂದ್ರೆ ಹೊಲ್ಲಲಕತ್ರ ಹೆಂಗ ಇವತ್ತು ಯಾತ್ರೆ ಕ್ಯಾನ್ಸಲ್, ನಾಳೆ ಇನ್ನು ಮುಂಜಾನೆ ಹೋಗಂದ್ರೆ ಅಲ್ಲೇ ಮುಖ್ಯ ಮಾಡಿ ಬರೋದನ್ನ ಓದ್ತಿದ್ವಿ ನಾವು. ಈಗ ನಡೆಯುವಂತ ಯಾತ್ರಾ ಬೆಳಕು ಅಂತ ಬಂದು ನೀವು ಹ್ಯಾಂಗಾಗಿರಿ ಇಷ್ಟು ಮಂದಿ ಬೆಳೆದೇನಂತ ಕೇಳಿದ್ರೆ ಯಾವ ಊರಾಗ ನಾವು ಹೋಗಿ ಬಾರಿಸುವಂತ ಬಡ್ಕೊಂಡ್ರಾದ್ರಿ ಅಂತಂದ್ರೆ ಇರುವಂತ ಅನ್ನೋದಲ್ಲ, ನಿಮ್ ನೋಡಿದ್ರೆ ಅನ್ಸಂಗಾಗಿರಿ ನೀವೆಲ್ಲರೂ. ಮತ್ತೆ ಯಾಕಂದ್ರೆ ನೀವು ಎಷ್ಟು ಮಂದಿ ಇರ್ಬೋದು, ಸುಮಾರು ಒಂದು 40,000-50,000 ಮಂದಿ ಇರ್ಬೋದು. ಹೌದಾ? ಇನ್ನ ಇಲ್ಲಿ ಹೆಡಿ ಮುದ್ರೆ ಮುಟ್ಟಿಲ್ಲ ಅಂತ ನನ್ನ ಸರ್ ಹೇಳಿದ್ರು. ಅಂದ್ರೆ ಇಲ್ಲೇನ್ ಗತ್ತಲಾದ ಇಷ್ಟು ಗತ್ತಲ ಹೆಡಿ ಮುದ್ರೆ ಫುಲ್ ರೋಡ್ ಹಿಂದ ಬನ್ನೆಟ್ಟಿಗೆ ಮುಟ್ಟಾರ. ಮತ್ತೆ ಬನ್ನೆಟ್ಟಿ ಹೆಡಿ ಮದ್ರೆ ತೊಳಕ ಇವ್ರಿಗೆ ಎಷ್ಟು ಜನಸಂಖ್ಯೆ ಇರ್ತದ ಆದ್ರ ಒಂದು ಈ ಊರ್ದು ಎಷ್ಟದಪ್ಪ 600 ಅಂದ್ರ ನಿಮ್ ಪಾದಯಾತ್ರದ ಎಷ್ಟು ತೊಳಕಾತಾವ. ಅವಾಗ ಬಾರಿಸ್ಕೊಂತ ಬಡ್ಕೊಂಡು ನೀವು ಬರ್ತೀರ ಎದಕ್ಕೆ ನಿಂತಿರ್ತಾರದು ಈ ಹುಡುಗರು ಹೆಂಗ್ ನೋಡ್ತಾರೆ ಎಷ್ಟೋ ಬಂದ್ರಪ್ಪ ಅಂತ ಅಷ್ಟು ವೈಭವದಿಂದ ಬೆಳೆದೋದಂತ ತಿಳ್ಕೊಂಡು ಇಲ್ಲಿ ಸಂಭ್ರಮದಿಂದ ಅವ್ರು ಕೇಳ್ತಾರೆ ಏನ್ ಮಾಡಪ್ಪ ಪ್ರಸಾದ. ಇಲ್ಲಿ ಪ್ರಸಾದ ನಾವು ಬರೋಂತವ್ರಿಗೆ ಹೋಗೋಂತವ್ರಿಗೆ ಮಾರ್ಗ ಮಧ್ಯದಲ್ಲಿ ಈ ಕೂಡು ಸಾವುಕಾರ ನಮ್ಮ ಫರ್ತಾಬಾದ್ ಕೂಡು ಸಾವುಕಾರರು ಅಲ್ಲಿಂದ ತಂದ್ರು. ಅವರು ಎಲ್ಲಿ ಫರ್ತಾಬಾದನಿಂದ ಕರೆಕ್ಟ್ 10 ಕ್ವಿಂಟಲ್ ಪಲಾವ್ ಮಾಡ್ತಾರೆ. ಅರ್ಧ ಕ್ವಿಂಟಲ್ 20 ಬೊಗಣಿ, ಒಂದೊಂದು ಬೊಗಣಿಗೆ ಅಷ್ಟಷ್ಟು ಹೆಚ್ಚ ತೆಗೆದಿಡ್ತಾರೆ. 20 ಬೊಗಣಿ ಮಾಡಿ ಬಿಡ್ತಾರೆ. 20 ಬೊಗಣಿ ಮಾಡಿ ಅಷ್ಟು ಬೊಗಣಿ ಒಂದೇ ರುಚಿ. ನನಗೆ ಕೇಳಿದ್ರು ಎಷ್ಟು ಬೇಕಾಗ್ತದ, ನಮಗ್ ಪಾದಯಾತ್ರೆ ಮಂದಿ ಉಳಿಸೋದಿದ್ರೆ ಎಷ್ಟು ಬೇಕಾಗ್ತದ ಎಷ್ಟು ಖರ್ಚಾಗ್ತದ ಅಂತ ಕೇಳಬೇಡ್ರಿ ನೀವು. ಯಾಕಂದ್ರ ಸುರುವಿನ ಹಿಡ್ಕೊಂಡು ಅಚ್ಚೆ ತುಮಕೂರವರೆಗೂ ಯಾರೂ ಪೂರ್ತಿ ಉಳಿಸಲು ಆಗಂಗಿಲ್ಲ ಗವಾನ್ ಹಿಡ್ಕೊಂಡು. ಯಾಕಂತ ಕೇಳಿದ್ರ ಇಷ್ಟು ಮಂದಿ ಉಳಿಸ್ಬೇಕಂದ್ರೆ ಒಂದು 100 ಕ್ವಿಂಟಲ್ ಅಡಿಗೆ ಬೇಕು. 100 ಕ್ವಿಂಟಲ್ ಮಾಡಿ ಉಳಿಸೋವರೆಗೆ ಮೊದಲನೇ ಪಂಚಿ ನನಗೆ ಗೊತ್ತಾಗಿರೋ ಮಟ್ಟು ಬರ್ತಾನ ನಾವು. ಇದು ಪಾದಯಾತ್ರೆ ಒಂದು ತಿಂಗಳ ಅದೇ ಅದು ಉಳಿಸೋದೇ ಆಯ್ತು, ನಡೆದೇ ಆಗಂಗಿಲ್ಲ. ಅದಕ್ಕೆಲ್ಲ ಹೇಳಿದೆ ನಮ್ಮ ಭಕ್ತಿ ಎಷ್ಟದ, ಎಷ್ಟು ಮಾಡ್ಬೇಕಂತೇಳಿ ಮಾಡಿ ಇದು ನೋಡಿ ಗೊತ್ತು ಬಿಡ್ರಿ. ಅದು ಸಿಕ್ಕಲಿಕ್ಕೆ ಶಿವಾಯ ನಮ
ಅನ್ನುವಂಥ ಒಂದು ವಾತಾವರಣದಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವಾಗಲೂ ಕೂಡ ಇದು ನನ್ನ ಹೆಂಗ ತಿಳ್ಕಂತಂದ್ರೆ ಇದು ನನ್ನೂರು ರೂಪಾಯಿ ಇಲ್ಲಿ ಬಂದ ನಂತರ ಏನೋ ತವ್ರ ಮನೆ ಭಾವ ಬರ್ತದ ಅಂತ ತಿಳ್ಕೊಂಡು ಅನ್ನುವಂತ ಭಾವನೆ ನಲ್ಲೇ ಅದ. ನಿಮ್ಮಲ್ಲಿ ಏನಾದಂದ್ರೆ ನಮ್ಮ ಅಪ್ಪ ಬರ್ತಾನೆ ಹೇಳ್ಕೊಂಬತಕ್ಕಂತ ಭಾವನೆ ನಿಮ್ಮಲ್ಲಿ ಅದ. ಅದಕ್ಕೆ ಹಸಿರು ತೊಳಕಿದ್ದಂಗೆ ನಮಗೂ ನಿಮಗೂ ತೊಳಕಾಗಿ ಬಿಟ್ಟಾನೆ. ವಾತಾವರಣ ಬಹಳ ಸೂಕ್ಷ್ಮ ಅದ. ಇವತ್ತು ಅಲ್ಲಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಅದು ಬಂದಂದ್ರೆ ಏನ್ ಮಳೆದೇನು ಚಿಂತೆ ಇಲ್ಲ, ಮಳೆ ಎಲ್ಲೆಲ್ಲೆಲ್ಲಿ ಆಗ್ಯದ. ಭಗವಂತನ ನಾವು ನಂಬಿದೀವಿ ಅಂತಂದ್ರೆ ಧರ್ಮಕ್ಕಾಗಿ ದೇವರಿಗಾಗಿ ನಮ್ಮ ತನವನ್ನು ನಾವು ಕಳ್ಕೊಂಡು ಹೊಂಟೇವೆ ಅಂತಂದ್ರೆ ನಾವೆಲ್ಲರಿಗೂ ಕೂಡ ಒಳ್ಳೇದಾಗುವಂತದ್ದಾಗ್ತದೆ. ನಂಬಿದ ದೇವರು ಎಂದೂ ಕೈ ಬಿಡಂಗಿಲ್ಲ. ನಾವೇನು ಯಾವ ದೇವರಿಗೆ ವಿಶ್ವಾಸದಿಂದ ನಡೀತಿರ್ತೇವಲ್ಲ. ನಾ ಮನೆ ಕೇಳಿದೆ ಈಶ್ವರ ಮುತ್ತೆ 4 ದಿನ ಮಳೆ ಬರಬಾರ್ದಪ್ಪ, ಆಯ್ತವಾರ ಸೋಮವಾರ ಮಂಗಳವಾರ ಗುರುವಾರ ನಂತರ ಈಗ ಖುಲ್ಲ ಅದ ನೀ ಯಾವರಾಗ ಹೋಗಿ ಗಾಡಿ ಅಂತ ತಿಳ್ಕೊಂಡಿರ್ತೇವೆ. ನಾವು ನೀವು ಜೋಡ್ಕೊಳ್ಳೋಣ. ಯಾಕಂತಂದ್ರೆ ಎಲ್ಲ ಯಾರ ಕೈಯಾಗ ಅಂತಂದ್ರೆ ಇದ್ರ ಕೀಲಿ ಅವನ ಕೈಯಾಗದ, ಈಶ್ವರತನ ಕೈಯಾಗ ನಮ್ಮ ಕೈಯಾಗಿಲ್ಲ. ಅದ ನಮ್ಮ ಕೈಯಾಗ ಏನಂದ್ರೆ ನಡ್ಕೊಂಡು ಬರೋದು, ನಮ್ಗೆ ಭಕ್ತಿ ಕೆಲ್ಸೋದು, ಮಾಡಿದ್ದು ಅವ್ರ ನೀಡಿದ್ದು ಹೋಗೋದು, ಅವ್ರ ಈಶ್ವರ ಅಲ್ಲಿ ಅಂತ ತಿಳ್ಕೊಂಡು ಜೀವ ಹೊಡ್ಕೊಂಡು ಹೊಂಡೋದು ನಮ್ಮ ಕೈಯಾಗದ. ಮಳೆ ಕೊಡತಕ್ಕಂತ ಕೆಲಸ ಈಶ್ವರತನ ಕೈಯಾಗದ. ಭಗವಂತನ ವಿಶ್ವಾಸ ಇಡ್ರಿ, ನಂಬ್ರಿ. ನಂಬಿದವು ಎಂದೂ ಕೈ ಬಿಡಂಗಿಲ್ಲ ದೇವರು. ಯಾಕಂದ್ರೆ ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ ಬರ್ತದೆ. ಮಹಾಭಾರತ ಯುದ್ಧ ಪ್ರಾರಂಭ ಆಗ್ಲಿಕ್ಕತ್ತು. ಈಗ ನಾವು ಪಾದಯಾತ್ರೆ ಬರ್ತೀವಿ ಅಂತ ತಿಳ್ಕೊಂಡಾಗ ನೀವೆಲ್ಲ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಏನಾದ್ರು ಕಲ್ತಿ ಕಸ ಗಿಡ ಗಂಟಿ ತೆಗಿತಾರೆ. ಈಗ ಸುಮಾರು ಸಾವಿರಾರು ಮಂದಿ ಬರ್ತಾರಂತಕ್ಕಂಥ ಲಕ್ಷಗಟ್ಟಲೆ ಮಂದಿ ಬರುತ್ತಂತ ತಿಳ್ಕೊಂಡು ಎಲ್ಲ ಸಾಫ್ ಸೂಪ್ ಮಾಡಿ ಕುಂದಿರ್ತೀರಿ ನೀವು. ಆಗ ಮಹಾಭಾರತದ ತಯಾರಾಗ್ತದೆ ಅಂತ ತಿಳ್ಕೊಂಡು ದೊಡ್ಡ ರಣರಂಗನೆ ತಯಾರಾಗ್ತದೆ, ಯುದ್ಧರಂಗ ಅಂತ ತಿಳ್ಕೊಂಡು ಎಲ್ಲರೂ ವ್ಯವಸ್ಥೆ ಮಾಡಕತ್ತು. ನನ್ನ ಪಕ್ಕದಲ್ಲಿ ಒಂದು ಗಿಡ ಇತ್ತು, ಗಿಡದ ಮೇಲೆ ಒಂದು ಹಕ್ಕಿ ಗೂಡು ಮಾಡಿಕೊಂಡು ಕುಂತಿತ್ತು. ಎಲ್ಲ ಬರೋದು, ಅವ್ರು ಸ್ವಚ್ಛ ಮಾಡೋದು, ಊರು ಸ್ವಚ್ಛ ಮಾಡೋದು ನಡೀತು. ಅವಾಗ ಆ ಮರಿತಾ ಹೇಳಿದ್ದು, ಮರಿಗಳ ತಾಯಿ ಹೇಳಿದ್ದಾರೆ, ಅಲ್ಲೊಂದು ಗೂಡು ಮಾಡಿ ಕೊಟ್ಟ ಇದ್ದಂತ ಪಕ್ಷಿಗಳ ಕುಟುಂಬದಲ್ಲಿ ತಾಯಿ ತಂದೆ ಇಬ್ಬರು ಇಬ್ಬರು ಸಣ್ಣ ಸಣ್ಣ ಮರಿಗಳಿದ್ದರು. ಮರಿಗಳನ್ನಂತ ತಮ್ಮ ಯುದ್ಧ ನಡೆಯಲು ಕಾಣ್ತಾ ಎಲ್ಲರೂ ಬರಕತ್ತಾರ, ಗದ್ದಲ ಆಗ್ತದ. ಅದಕ್ಕೆ ನಾವೆಲ್ಲರೂ ಬೇರೆ ಕಡೆ ಹೋಗೋಣ ನಡಿ. ಆ ತಾಯಿ ಬರೀ ಮರಿಗಳಿಗೆ ಹೇಳಿದ್ದು, ಏನ್ ಚಿಂತೆ ಮಾಡಬಾರ್ರಿ, ದೇವ್ರ ಅದಾನ, ದೇವ್ರ ಮ್ಯಾಗ ಭಾರ ಹಾಕಿದಂಬ್ರಿ ನಾವು. 1 ದಿವಸ ಆಯ್ತು, 2 ದಿವಸ ಆಯ್ತು, ಆನೆ ಒಂಟಿ ಎಲ್ಲಷ್ಟು ಬಂದು ಅಮ್ಮ ಎಲ್ಲ ಅಕ್ಕಪಕ್ಕದಲ್ಲಿದ್ದಂತ ಗಿಡದಲ್ಲಿ ಗೂಡು ಮಾಡಿ ಕಟ್ಟಂತ ಕುಟುಂಬದವರು ಎಲ್ಲರೂ ಹಾರಿ ಹೋದ್ರು. ನಾವು ನಮಗನ್ನು ಕರ್ಕೊಂಡು ಹೋಗಿ ಎಲ್ಲರೂ ಹೋಗಮ್ಮ, ದೇವರ ಚಿಂತೆ ಮಾಡಬಾರ್ರಿ. ಯಾಕಂದ್ರೆ ಯುದ್ಧದ ಸೂತ್ರಧಾರ ಯುದ್ಧದಿಂದ ಶ್ರೀಕೃಷ್ಣ ಪರಮಾತ್ಮನೇ ಹಣ. ಅವನಿಗೆ ಪರಮಾತ್ಮ ಅಂತ ಕೃಷ್ಣ ಅಂತ ತಿಳ್ಕೊಂಡು ಅವ್ರು ನೆನೆಸಲಿ, ಪರಮಾತ್ಮ ಅಂತ ತಿಳ್ಕೊಂಡು ನಾವು ನೆನೆಸಮ್ಮ. ದೇವರಲ್ಲಿ ಕನಿಕರ ಭಾವದಿಂದ ಯಾರು ಇರ್ತಾರದು, ಸಣ್ಣ ಪ್ರಾಣಿನೇ ಇರಲಿ ದೊಡ್ಡ ಪ್ರಾಣಿನೇ ಇರಲಿ, ನೋಡಮ್ ದೇವರಾನ 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 ಅನ್ಕೊಂತ ಕುಂತು ಮಕ್ಕಳಿಗೆ ಧೈರ್ಯ ಹೇಳಕತ್ತು. ಆನೆಗಳು ಬಂದು, ಒಂಟಿಗಳು ಬಂದು, ಯುದ್ಧ ಪ್ರಾರಂಭ ಆಯ್ತು. ಗದ್ದೋ ಕಸಲು ನಡೀತು. ದಿನಾಲು ಸಾವಿರಾರು ಮಂದಿ ಸೈನಿಕರು ಹತರಾಗೋದು, ಸಾಯೋದು, ಅದೊಂದು ರಣರಂಗ ನಿರ್ಮಾಣ ಆಯ್ತಲ್ಲಿ. ಅವಾಗ ಅಮ್ಮ ಹ್ಯಾಂಗ್ ಮಾಡೋದು ನೋಡಿ, ಇಲ್ಲಿ ಹೋಗ ಮುಂಚೆವರೆಗೆ ಹೆಂಗ್ ಹೋಗ್ತೀವಿ, ಆದ್ರೂ ದೇವರ ಅದಾನ. ಏನ್ ಕಷ್ಟ ಬಂದ್ರು ದೇವರ ಅದಾನ ಅನ್ನುವಂತ ಕೆಲಸ ನಾವು ಇಟ್ಕೊಂಡಿರಲ್ಲ. ಅದೇ ಮಾತು ನಮ್ಮನ್ನು ಕಾಯ್ತದ. ಏನು ಕಾಯ್ತದಮ್ಮ, ಇಷ್ಟೆಲ್ಲ ನಡೀತದೆ. ಇಷ್ಟವರೆಗೆ ಎಷ್ಟೆಷ್ಟೋ ಮಂದಿ ದೊಡ್ಡ ದೊಡ್ಡ ಆನೆ ಪ್ರಾಣಿಗಳ ಸತಿಗೆ ಸತ್ತೋಗ್ಲಕತ್ತವ, ದೊಡ್ಡ ದೊಡ್ಡ ಪ್ರಾಣಿಗಳು ಸತ್ತೋಗ್ಲಕತ್ತವ. ನಮ್ಮ ಜೊತೆ ಏನು ದೇವರ ಅದಾನ. ಅವರು ಆನೆಗಳು, ಒಂಟಿಗಳು, ಸೈನಿಕರು ಯಾರು ಪ್ರೇರಿತರಾಗಿ ಬರ್ತಾರ ಅಂತಂದ್ರೆ ಕೆಲವರು ಕೌರವರು ಪ್ರೇರಿತರಾಗಿ ಬರ್ತಾರ, ಕೆಲವರು ಪಾಂಡವರು ಪ್ರೇರಿತರಾಗಿ ಬರ್ತಾರ. ಪಾಂಡವರ ಕಡೆಯಿಂದ ಯುದ್ಧ ಮಾಡ್ಬೇಕಂತ ತಿಳ್ಕೊಂಡು ಕೆಲವು ಸೈನಿಕರು, ಕೆಲವು ಪ್ರಾಣಿಗಳು ಬಡದಾಡ್ತಾವ. ಕೌರವರ ಕಡೆಯಿಂದ ಪ್ರಯತ್ನ ಮಾಡ್ಬೇಕಂತ ತಿಳ್ಕೊಂಡು ಕೆಲವು ಆನೆ, ಒಂಟಿಗಳು, ಸೈನಿಕರು ಬಡದಾಡ್ತಾವ. ಆದ್ರೆ ಅವ್ರಿಗೆ ನೆನೆಸೋದು ಪಾಂಡವರಿಗೆ, ಕೌರವರಿಗೆ ನೆನೆಸ್ತಾರ, ದೇವರಿಗೆ ನೆನೆಸಂಗಿಲ್ಲ. ನಾವು ಮಾತ್ರ ದೇವರಿಗೆ ನೆನೆಸ್ತೀವಿ. ಅಂದ್ರೆ ದೇವರು ನಮ್ಮನ್ನು ಕಾಯ್ತಾನೆ, ಎಂಥ ಕಾಯ್ತಾನೆ. ನಮಗೆ ಅನುಕೊಟ್ಟುಕೊಂಡು ಅನ್ನೋದ್ರೊಳಗಾಗಿ
ಒಂದು ಮಲವೀರನಂತ ಆನೆ ಹೊಡ್ಕೊಂಡು ಬಂದು ಆ ಗಿಡ ಏನಿತ್ತಲ್ಲ, ಆ ಗೂಡು ಕಟ್ಟದಂತ ಗಿಡ ಬುಡ ಸಮೇತ ಕಿತ್ತು ಹೋಗೋದು. ಅವಾಗ ಪಕ್ಷಿಗಳ ನಮ ನೋಡು ಆದ್ರೂ ಹೋಡು ಪರಮಾತ್ಮ ಚಿಂತೆ ಮಾಡಬಾರ್ದು. ಹಿಂಗೆ ಅನ್ನೋದ್ರೊಳಗಾಗಿ ಅಲ್ಲಿ ಏನು ಘಟನೆ ಆಗಿತ್ತು ಅಂತ ತಿಳ್ಕೊಂಡ್ರೆ ಕೇಳಿದ್ರೆ, ಅದು ಗಿಡ ಮುರಿದು ಆ ಹಕ್ಕಿ ಗೂಡಿನ ಕೆಳಗಿತ್ತು. ಅವಾಗ ಎಲ್ಲ ಯುದ್ಧ ಮುಗಿದ ನಂತರ ಅಲ್ಲಿ ಕೃಷ್ಣ ಪರಮಾತ್ಮನ ಸಂಧಾನ ನಡೀತಾರೆ, ಮಾತಾಡ್ಲಕ್ಕಿದ್ರು. ಕೃಷ್ಣ ಎಲ್ಲ ಗೊತ್ತಿತ್ತು. ಎಲ್ಲರೂ ಕೌರವರ ಪ್ರೇರಿತರಾಗಿ ಬರೋರಿರ್ತಾರೆ, ಕೆಲವು ಪಾಂಡವರು ಪ್ರೇರಿತರಾಗಿ ಬರೋರಿರ್ತಾರ. ಆದ್ರೆ ಆ ಬುದ್ಧಿಯ ಸಂಸಾರ ನನಗೆ ಹಿಡ್ಕೊಂಡಂತಂದ್ರೆ ನಾನು 2 ಲಕ್ಷ ಕೊಡಬೇಕು, ಅದನ್ನ ಮಾತು ಯಾವಾಗ ತಿಳಿಸ್ಕೊಡ್ಬೇಕಂತ ಕೇಳಿದ್ರೆ ಕೌರವ ಪಾಂಡವರು ಇಬ್ಬರಿಗೆ ತಿಳಿಸ್ಕೊಡ್ಬೇಕಂತ ತಿಳ್ಕೊಂಡು ಅನುಕೂಲಂತ ಬಂದ್ರೊಳಗೆಲ್ಲ ಮುಗಿತ್ತು. ಮುಗಿದ ನಂತರ ನೋಡ್ರಿ ಬಹಳ ಮಂದಿ ಸತ್ರ ಕೃಷ್ಣ ಹಿಂಗಾಯ್ತು ಅಂತ ತಿಳ್ಕೊಂಡಂದ್ರೆ ಯುದ್ಧಕ್ಕಾಗಿ ಅಧಿಕಾರಕ್ಕಾಗಿ ಆಸೆಗಾಗಿ ಬಡದಾಡಿದವರು ಸತ್ತಾರ. ಆದ್ರೆ ದೇವ್ರ ಉದ್ದಾನನ್ನು ತಿಳ್ಕೊಂಡು ಅನ್ನುವಂತ ಕುಟುಂಬದ ಜೀವಂತ ನಾವು ತೋರಿಸ್ತೀನಿ ಅಂತ ಕರ್ಕೊಂಡು ಬಂದ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಆ ಮದಭರಿತವಾದಂತ ಆನೆ ಸೊಂಡಲಿನಿಂದ ಜೋಡಕ್ಕೆ ಕಿತ್ತಿ ನೆಲಕ್ಕೆ ಹೋದಾಗ ಆ ಗುಳೆ ಕುಟುಂಬ ತಗೊಂಡು ಬಿಟ್ಟು ಅವಾಗ ಎದುರಿದ್ದಂತ ಒಬ್ಬ ಸೈನಿಕ ಏನ್ ಮಾಡಿದಂತ ಒಬ್ಬ ಯೋಧ ನೀರು ಬಿಟ್ಟು ಸರ್ಕಾರ ಕಟ್ಟಾಯ್ತು, ಕೆಳಗೆ ಬಿಟ್ಟು ಕೆಳಗೆ ಏನು ಬಿತ್ತು ಅಂತ ಕೇಳಿದ್ರೆ ಆ ಗೂಡು ಏನು ಬಿಟ್ಟಿತ್ತಲ್ಲ ಗೂಡಿನ ಗಂಟೆ ಕಟ್ಟು ಬಿಟ್ಟಿರ್ತದೆ. ದೊಡ್ಡ ಆರಾಮ ಗಣೀತಂಗ ಬಿಡ್ತಾವ, ಏನ್ ಯಾರು ಬಂದ್ರೆ ಆದ್ರೆ ಆರಾಮ. ಅವಾಗ ಮರುಗಳು ಕೇಳ್ತಾರ, ಅಮ್ಮ ನಾವು ಇಲ್ಲೇ ಹಾಕೊಂಡು ದೇವರು ಅದಾನ ಅದಕ್ಕೆ ನಾವು ತೊಳ್ಕೊಂಡು ಅಂತ ಹೇಳಿದ್ರು ತಾಯಿ. ಅವಾಗ ಕೃಷ್ಣ ಕರ್ಕೊಂಡು ಬಂದು ತೋರಿಸಿದ. ನಾವೆಲ್ಲ ಅಧಿಕಾರಕ್ಕಾಗಿ ಅವ ಕೇಳಿದ ಅಲ್ಲಿ ಆರಾಮಾಗಿ ಗೊತ್ತಿದ್ದು ಅಷ್ಟು ಗೊತ್ತಿದ್ದು. ಇಲ್ಲಿ ಕಾರಣ ಏನಂತ ಕೇಳಿದಾಗ ಭಗವಂತನಿಗೆ ನಾವು ದುಡಿಬೇಕಾದ್ರೆ, ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ನಮಗೇನ್ ಬೇಕಂತ ಕೇಳಿದ್ರೆ ಯಡಿಮದ್ರು ಅಂದ್ಬಿಟ್ರು, ಅವ್ರ ಭಾಷಣ ಮಾಡ್ತೀನಿ ನಮ್ಮೂರ ಮಾತಾಡಪ್ಪ ಅಂತೇಳಿ ಆಗಿತ್ತು. ಯಾಕಂದ್ರೆ ಏನಾಯ್ತು ಅಂತ ಕೇಳಿದ್ರೆ ಊರನ್ನೋರು ಅನ್ನೋರು 100 ಮಂದಿ ಇರ್ತಾರೆ. ನಮ್ಮ ಮಂದಿ ಇಷ್ಟು ಮಂದಿ ಆಗ ಊರವ್ರು ಎಕಡೆ ಆಗ್ಬೇಕು, ಆ ಕಡೆ ಎಲ್ಲಿ ಕೂತಿರ್ತಾರೆ ಬರ್ತಾರೆ. ಹೋಗ್ಬಿಡ್ತ ಮತ್ತೊಮ್ಮೆ ಕರೆಸಿ ಯಾವಾಗಾದ್ರೂ ಆಶೀರ್ವಾದ ಮಾಡಿಸಿಕೊಡೋಣ ಅಂತ ಒಂದು ಅನುಭವ ಬಂದಾಯ್ತು. ಆದ್ರ ತಲುಕಿನಾಗ ಯಾಕಾಯ್ತು ಅಂದ್ರೆ ನಮಗೆ ತುಮಕೂರಾಗೂ ನನಗೆ ಭಾಷಣ ಮಾಡ್ಲಕ್ ಅಂದ್ರೆ ಆಶೀರ್ವಾದ ಮಾಡ್ಲಕ್ ಮಾಹಿತಿ ಹೆಚ್ಚಿಕೊಡವನೇ ಏನ್ ಆಗಣ್ಣ, ಇಲ್ಲಿನ ಈ ಮಗ ನಾಗಾಪುರವನೇ ಉದ್ಭೂತ ನಾಗಣ್ಣ ನಾಗರಾಜ ಮತ್ತೆ ಅಂತಂದ್ರೆ ಹಂಗೆ ಆಗ್ತದೆ. ಒಂದು 10 ಜನ ರೂಪಾಯಿ ಅನುಭವ ಆಗಬೇಕೆನ್ನತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡು ಬಂದಂತದ್ದಾಯ್ತು. ಇವೆಲ್ಲರೂ ಕೂಡ ವಿಶ್ವರಾಜರ ಪಾದ ಯಾತ್ರಾರ್ಥಿಗಳಿಗೆ ಪ್ರಸಾದವನ್ನು ಮಾಡಿರಿ. ಆ ಮಾಡಿದ ಫಲ ಮಾಡಿದ್ದು ಹೊಂದದ ಪುಣ್ಯ ಅದು ಎಲ್ಲೂ ಹೋಗಂಗಿಲ್ಲ. ಕೊಟ್ಟದ್ದು ತನಗೆ ಕಚ್ಚಿಟ್ಟು ಬರದಂಗೆ ಕೊಟ್ಟಿದ್ದು ಕೆಟ್ಟತನ ಎನ್ನಬೇಡ, ಅದು ಕಟ್ಟುವುದು ಬಿಟ್ಟು ನೋಡ ಸರ್ವಜ್ಞ ಎನ್ನತಕ್ಕಂಥ ಮಾತಿನಂತೆ ಎಲ್ಲರೂ ಹೊಂದಿರ್ತಾರೆ. ಇವತ್ತು ಬಹಳಷ್ಟು ಮಂದಿ ಉಂಡು ಬಂದಿರ್ತಾರೆ ಎಲ್ಲ ಊರಾಗ. ಒಂದು ಕೈತಕ್ಕಂಡಷ್ಟು ಫಲ ಒಬ್ಬ ಯೋಗಿ ಅಂದ್ರೆ ಸುಮಾರು ಮಾಡಿದಂತ ಯೋಗ ತಪಸ್ಸಿಗೆ ಸಮ ಅಂತ ಪುಣ್ಯ. ಎಷ್ಟು ಅಂತ ತಿಳ್ಕೊಂಡು ಹೇಳಿದ್ರೆ ಒಬ್ಬ ಸಾಧಕ ಶಿವಯೋಗಿ, ಆಚಾರ್ಯ ಶಿವಯೋಗಿಗಳು ತಪಸ್ಸನ್ನು ಮಾಡಿ ಆ ತಪಸ್ಸಿನ ಫಲವನ್ನ ಆ ಭೂಮಿಯ ಮೇಲೆ ಕುಂತು ಮಾಡಿದಾಗ ಆ ಭೂಮಿಗೆ ಒಂದು ಸತ್ವ ಶಕ್ತಿ ಬರ್ತದ. ಹಂಗ ಮಂದಿ ಊಟ ಮಾಡಿ ಕೈ ತಕ್ಕೊಂಡು ಹೋದ ಪುಣ್ಯ ಆ ಭೂಮಿಯಲ್ಲಿ ಉತ್ಪನ್ನ ಆಗತಕ್ಕಂಥದ್ದಾಗ್ತಂತ. ಹಾಗೆ ಪ್ರಸಾದ ತೆಗೆದುಕೊಂಡಂತ ಪುಣ್ಯ ನಿಮ್ಮ ಊರಿಗೆ ಸಿಗಲಿ, ನಾಡಿಗೆ ಸಿಗಲಿ, ಉಂಡಂತ ಎಲ್ಲ ಊರಿಗೆ ಸಿಗಲಿ ಅನ್ನತಕ್ಕಂಥ ವಿಚಾರ ತಿಳಿಸುತ್ತ ವಿಶ್ವರಾಜರ ತನಕ ನಾವು ಗಡಿಯಿಂದ ಮುಕ್ತ ಮಾಡಿ ನಾಳೆ ಮಧ್ಯಾಹ್ನ ಶಾಸ್ತ್ರಗಳು ಸುಮಾರು 11 ಗಂಟೆಗೆ ದರ್ಶನ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅಮಾವಾಸ್ಯ ದರ್ಶನ ಅಲ್ಲೇ ಆಗ್ತದೆ. ನಂತರ ಮಧ್ಯಾಹ್ನ 2 ಗಂಟೆಗೆ ಕಲಿಯ ಮತ್ತು ಶಾಂತ ಶಿವ ಮಠದಿಂದ ಹೊರಟಂತ ಪಾದಯಾತ್ರೆ ದಾಳಗುಂದಿ ಮುಖಾಂತರ 5 ಪಾದಗಟ್ಟಿಗೆ ಸರಿಯಾಗಿ 6 ಗಂಟೆ ಸಮಯಕ್ಕೆ ಅದು ತಲುಪತಕ್ಕಂಥದ್ದಾಗ್ತದೆ. ಅಲ್ಲಿಂದ ಮತ್ತೆ ತುಮಕೂರು ಕ್ಷೇತ್ರಕ್ಕೆ ನಾವು ನೀವೆಲ್ಲರೂ ಕೂಡ ಮೆರವಣಿಗೆ ಮುಖಾಂತರ ಹೋಗತಕ್ಕಂಥದ್ದಾಗ್ತದೆ. ಎಲ್ಲರೂ ಶಾಂತಿ ಸೌಹಾರ್ದತೆಯನ್ನು ಕೈಕೊಂಡವ್ರಿ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಬಂದಂತವ್ರು ಅವ್ರು ನಿಮ್ಮವರೇ ಇರ್ತಾರ. ಇವತ್ತು ವಿಶ್ವರಾಜರ ಮಕ್ಕಳು ಇದ್ದಂಗೆ ಎಲ್ಲರೂ ವಿಶ್ವರಾಜರ ಸಂತೋಷವರು ನೀವೆಲ್ಲ